ಬಾತಿಗೆ ಬೇಕಾಗಿರೋ ಐಟಮ್ಗಳು ಚಕ್ಕೆ ಲವಂಗ, ಈರುಳ್ಳಿ 1 ಕಟ್ ಮಾಡ್ಕೊಂಡಿರೋದು, ಟೊಮೆಟೊ 4 ಕಟ್ ಮಾಡ್ಕೊಂಡಿರೋದು, ಇದು ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೊಮೆಟೊ ಹಾಕ್ಕೊಂಡು ರುಬ್ಕೊಂಡಿರೋದು, ಬೆಳ್ಳುಳ್ಳಿ 1 ಗೆಡ್ಡೆ, ಶುಂಠಿ ಅರ್ಧ ಇಂಚು, 2 ಟೊಮೆಟೊ. ಅದ್ರ ಜೊತೆಗೆ ಸೋಯಾ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೋಯಾ ಇದೆ, ಹಸಿ ಬಟಾಣಿ ಇದೆ, ಅಚ್ಚ ಖಾರದ ಪುಡಿ ಇದೆ, ಅಚ್ಚ ಖಾರದ ಪುಡಿ. ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಎಣ್ಣೆ ಕುಕ್ಕರಿಗೆ ಕಾಯಕ್ಕಿಟ್ಟು ಚಕ್ಕೆ ಲವಂಗ ಹಾಕೋದು. ಚಕ್ಕೆ ಲವಂಗ ಚಿಟಪಟ ಆದಮೇಲೆ ನೋಡಿ ಈರುಳ್ಳಿ ಹಾಕಿ ಫ್ರೈ ಮಾಡೋಣ. ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ನೋಡಿ ಇಷ್ಟು ಫ್ರೈ ಆಗುತ್ತೆ. ಟೊಮೆಟೊ ಹಾಕೋಣ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಿಕೊಂಡು 1-2 ನಿಮಿಷ ಉರಿಯೋಕ್ಕೆ ಬಿಡೋಣ. 2 ನಿಮಿಷ ಫ್ರೈ ಆಗಿದೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ರುಬ್ಕೊಂಡಿರ್ತೀವಲ್ಲ ಆ ಪೇಸ್ಟ್ ಹಾಕೋಣ. ಟೊಮೆಟೊ ರುಬ್ಬೋದಕ್ಕೂ ಏನಕ್ಕೆ ಹಾಕಿರೋದು, ಹೆಚ್ಚೋದಕ್ಕೂ ಏನಕ್ಕೆ ಹಾಕಿರೋದು, ಒಗ್ಗರಣೆಗೆ ಹೋದರೆ ಹುಳಿ ಕೊಡುತ್ತೆ. ಟೊಮೆಟೊ ಬಾತ್ ಅಂದರೆ ಟೊಮೆಟೊದೇ ಹುಳಿ ಇರಬೇಕು, ಹಾಗಾಗಿ ಎರಡೂ ಹಾಕ್ಕೋಬೇಕು. ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ನೆನೆಸಿಟ್ಟಿದ್ವಲ್ಲ ನಾವು, ತೊಳೆದು ಚೆನ್ನಾಗಿ ನೆನೆಸಿಟ್ಟಿದ್ದ ಸೋಯಾನ ಹಾಕೊಳ್ಳೋಣ. ಆಮೇಲೆ ಹಸಿ ಬಟಾಣಿ ಹಾಕೊಳ್ಳೋಣ. ಸೇರಿಸಿ ಫ್ರೈ ಮಾಡೋಣ. ನಿಮಿಷ ಬಿಟ್ಟಾದ್ಮೇಲೆ ಫ್ರೈ ಆಗಿದೆ. ಎಣ್ಣೆಯಲ್ಲಿ ನೀಟಾಗಿ ಬಾಡಿದೆ, ಹಸಿ ವಾಸನೆನೂ ಹೋಗಿದೆ. ಇವಾಗ ಇದಕ್ಕೆ ನಾವು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಮ್ಮನೆ ಖಾರ ಕಮ್ಮಿ ತಿನ್ನೋದು. 2 ಸ್ಪೂನ್ ಅಚ್ಚ ಖಾರದ ಪುಡಿ, ಮಿಕ್ಸ್ ಮಾಡಬೇಕು. ನೋಡಿ ಹಸಿ ವಾಸನೆ ಹೋಗಿ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಇವಾಗ ನಾವು 2 ಪಾವು ಅಕ್ಕಿ ಹಾಕ್ಕೊಂಡಿದ್ವಲ್ಲ, ಅಕ್ಕಿನ ತೊಳೆದು ಇಟ್ಟಿದ್ದೀನಿ. ಈಗ ಅಕ್ಕಿ ಹಾಕ್ತೀನಿ ನಾನು. ಅಕ್ಕಿ ಹಾಕ್ತಾಯಿದ್ದೀನಿ 2 ಪಾವು. ಈ 2 ಪಾವು ಅಕ್ಕಿ ಹಾಕಿ ಮಾಡಿ ಟೊಮೆಟೊ ಬಾತನ್ನ ಒಂದು ಟೈಮಿಗೆ ಒಂದು 5-6 ಜನ ತಿನ್ಬೋದು. ಅವರವರು ರುಚಿ ಮೇಲೆ ತಿನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನನ್ನ ಪ್ರಕಾರ ಒಂದು 4-5 ಜನ ತಿನ್ಬೋದು ಒಂದು ಟೈಮಿಗೆ. ನೋಡಿ ಹಿಂಗೆ ತಿರುಗಿಸಿ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿ, ಈ ಅಕ್ಕಿ ಏನು ತೊಗೊಂಡ್ವಿ ಅದರ ಅಳತೆಗೆ ಪ್ರಮಾಣಕ್ಕೆ ಕರೆಕ್ಟಾಗಿ ನೀರು ತೊಗೋಬೇಕು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಈಗ ನಾನು 2 ಪಾವು ಅಕ್ಕಿ ತೊಗೊಂಡಿರೋದ್ರಿಂದ 4 ಗ್ಲಾಸ್ ನೀರು ಹಾಕಬೇಕು. ನಿಮಗೆ ಸ್ವಲ್ಪ ಜ್ಯೂಸಿ ಆಗಿರಬೇಕು ಟೊಮೆಟೊ ಬಾತ್ ಅಂದರೆ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಟೊಮೆಟೊ ಬಾತನ್ನ ಜ್ಯೂಸಿಯಾಗಿ ತಿನ್ನೋದ್ರಿಂದ, ಅಂದರೆ ಮುದ್ದೆ ಥರ ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ ಟೊಮೆಟೊ ಬಾತ್ ಅಂತೇಳಿ 5 ಗ್ಲಾಸ್ ನೀರು ಹಾಕ್ಕೊತೀನಿ. 5 ಗ್ಲಾಸ್ ನೀರು ತೊಗೊಂಡು ಅಳತೆ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ಅದನ್ನು ತಿರುಗಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ.
ಸ್ವಲ್ಪ ತುಪ್ಪ ಹಾಕೋಣ. ಸ್ವಲ್ಪ ತುಪ್ಪ, ಈಗ ತಿರುಗಿಸಿ ಕುಕ್ಕರ್ ಕ್ಯಾಪ್ ಹಾಕಿ ವಿಷಲ್ 3 ವಿಷಲ್ 2 ಅಥವಾ 3 ವಿಷಲ್ ಕೂಗಿಸ್ಕೊಳ್ಳೋಣ. ಇದು ವಿಷಲ್ ಕೂಗಿದ್ಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ ಈಗ ಹೈ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್ನ. ವಿಷಲ್ ಹಾಕಿ 3 ವಿಷಲ್ ಕೂಗಿಸ್ಕೊಳ್ಳೋಣ. ಇದಾದ ನಂತರ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಅದು ಹೇಗಾಗಿದೆ ನೋಡೋಣ. ವಿಷಲ್ ತೆಗೆದು ನೋಡೋಣ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ. ಸೋಯಾ ಬಟಾಣಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಟೊಮೆಟೊ, ಈರುಳ್ಳಿ, ಚಕ್ಕೆ, ಲವಂಗ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಹೀಗೆ ಇದು ಮಾಡಿ 1-2 ನಿಮಿಷ ಹಾಗೆ ವಿಷಲ್ ಮುಚ್ಚಿಟ್ಟು ಆಮೇಲೆ ಉಪಯೋಗಿಸಿದ್ರೆ ಭಾಳ ಚೆನ್ನಾಗಿರುತ್ತೆ. ಟೊಮೆಟೊ ಬಾತು ರೆಡಿಯಾಗಿದೆ.